ಶಿರಸಿ ಕುಮಟಾ ರಾಜ್ಯ ಹೆದ್ದಾರಿಯ ಭೂ ಸ್ವಾಧೀನ ಪ್ರಕ್ರಿಯೆ ಮತ್ತು ಹೆದ್ದಾರಿ ದುರಸ್ತಿಗೆ ಸಂಬಂಧಿಸಿ ತಾಲೂಕಿನ ಅಳಕೋಡ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಭೆಗೆ ಕುಮಟಾ ಉಪವಿಭಾಗಾಧಿಕಾರಿಗಳೇ ಗೈರಾಗಿರುವುದು ಜನಪ್ರತಿನಿಧಿಗಳು, ಸ್ವಾಭಿಮಾನಿ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಕರವೇ ಬಣದ ಹಾಗೂ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಮಾತನಾಡಿ, ಭೂ ಸ್ವಾಧೀನ ಪ್ರಕ್ರಿಯೆ ಮತ್ತು ಹೆದ್ದಾರಿ ದುರಸ್ತಿಗೆ ಸಂಬಂಧಿಸಿ ಅಕ್ಟೋಬರ್ 1ರ ಮಂಗಳವಾರ ಅಳಕೋಡ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸಭೆ ನಡೆಸುವುದಾಗಿ ಸಹಾಯಕ ಆಯುಕ್ತ ಕಲ್ಯಾಣಿ ಕಾಂಬ್ಳೆ ಮೌಖಿಕ ಆದೇಶ ನೀಡಿದರು. ಆದರೆ ಸಭೆಗೆ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು, ಕರವೇ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಸಮಯಕ್ಕೆ ಸರಿಯಾಗಿ ಗ್ರಾಮ ಪಂಚಾಯತ್ ಕಚೇರಿಗೆ ಹಾಜರಾಗಿದ್ದರು. ಆದರೆ ಸಭೆಗೆ ಅಗತ್ಯವಾಗಿ ಬರಬೇಕಿದ್ದ ಉಪವಿಭಾಗಾಧಿಕಾರಿಗಳು ಬಾರದೇ ಇರುವುದರಿಂದ ಸಭೆಯಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳದ ಸ್ಥಿತಿ ಉಂಟಾಯಿತು. ಕಾಯಕ್ಕಾಗೋದಿಲ್ಲ, ಇಲ್ಲಿ ಕೇಳ್ತಾ ಬರೋದು ನಮ್ಗೆಲ್ಲ ಆಗೋದಿಲ್ಲ. ಯಾವುದೋ ಒಂದು ಫೈನಲ್ ಆಗಿ ಹೇಳಿಲ್ಲ, ಹೊರಕೊಳ್ತ್ರು. ನಾವು ಮತ್ತೆ ನಮಗೂ ಪೇಷಂಟ್ ತಾಳ್ಮೆ ಪರೀಕ್ಷೆ ಭಾಳ ಆಯ್ತು. ನಾವು ನೀವು ಕೊಟ್ಟ ಟೈಮಿಗೆ ನಾವು ಬಂದಿದ್ದೀವಿ, ಎಸಿ ಆಫೀಸ್ನವ್ರು ಕೊಟ್ಟ ಟೈಮಿಗೆ ನಾವು ಒಂದು ಗೊತ್ತಾರ, ನಮಗೇನು ಮರೆಯೋದಿಲ್ಲ. ಅವ್ರು ಕೇಳಿ ಕೊಡಿಲ್ಲ, 1000 ಹೊಡಿಲಿ, ಟೈಮ್ ಹೆಂಗ್ ಕೊಟ್ರು? ಅವ್ರು ಹೆಂಗ್ ಕೊಡ್ಬೇಕಿತ್ತು? NHAದವ್ರಿಗೂ ಕೇಳಿದ್ದಾರೆ ಸರ್, ನೀವು NHAದವ್ರಿಗೂ ಕೇಳಿದ್ದು, ಒಂದು ತಾಸು ಕೇಳಿ ನಾವು 4 ಅವರ್ ಟೈಮ್ ತಗೊಂಡಿದ್ವಿ. ನೀವು ಕೊಟ್ಟ ಟೈಮ್ ಬರ್ಬೇಕು, ನೀವು ಬರಲಿಲ್ಲ ನಮ್ಗೆ ತಪ್ಪದು. ನಮ್ಗೆ ಬರ್ಲಿಲ್ಲ ಅಂದ್ರೆ ನಾವು ಹೊರಗೆ ಕೊಳ್ತ್ರು, ರೋಡ್ ಕೊಡ್ತರು. ನೋಡುವ ಏನು ಕ್ರಮ ತಗೊಳ್ಳಿ. ನಮ್ ತಾಳ್ಮೆ ಪರೀಕ್ಷೆ ಮಾಡ್ತೀವಿ. ಎಷ್ಟು ದಿವಸ ಆಯ್ತು ಹೋರಾಟ ಮಾಡ್ಕೊಂಡು ನಿಮ್ಮ ರೋಡ್ ಸಲುವಾಗಿ? ಯೋಗ್ಯತೆ ಇಲ್ಲ. ತಾಲೂಕು ಸಾರ್ವಜನಿಕರ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತಿರುವ ತಾಲೂಕು ಆಡಳಿತ ಬೇಸರ ತರಿಸುವಂತಿದೆ. ಅವರೊಬ್ಬ ಜವಾಬ್ದಾರಿಯುತವಾದ ಅಧಿಕಾರಿಯಾಗಿದ್ದು ಜನಸಾಮಾನ್ಯರಿಗೆ ಮಾಡಿದ ದೊಡ್ಡ ಅವಮಾನವಾಗಿದೆ. ಅವರ ಅನುಪಸ್ಥಿತಿ ಹಲವರಿಗೆ ಅನುಮಾನ ಮೂಡಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಪರಿಸ್ಥಿತಿ ಏನಾಯ್ತಂದ್ರೆ, ನಾವು ಈಗಾಗಲೇ ಈ ಒಂದು ರಾಜ್ಯ ಹೆದ್ದಾರಿ ಶಿರಸಿ ಕುಮಟಾ ರಾಜ್ಯ ಹೆದ್ದಾರಿ ಏನಿದೆ, ಇದರಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳ ಕುರಿತು ಒಂದು 2 ತಿಂಗಳಿಂದ, ಬಹುಶಃ 2 ತಿಂಗಳಿಂದ ಈ ಒಂದು ಸಮಸ್ಯೆ ಹಿಂದೆ ಬಿದ್ದು ಹೋರಾಟವನ್ನು ಶುರು ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಏನು ನಿನ್ನೆ ಒಂದು ತಹಶೀಲ್ದಾರ್ ಮತ್ತು ಮಾನ್ಯ ಶಾಸಕರು ಹಾಗೆ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇನಿದ್ದಾರೆ, ಅಳಕೋಡ್ ಗ್ರಾಮ ಪಂಚಾಯತ್ ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ವಿಶೇಷವಾಗಿ ನಿನ್ನೆ ಶಾಸಕರ ಒಂದು ಅನುಮತಿಯ ಮೇರೆಗೆ ಮತ್ತು ಸಹಾಯಕ ಆಯುಕ್ತರು ಕೂಡ ಅವರೇ ಕೊಟ್ಟಂಥ ಡೇಟ್ ಆಗಿತ್ತು. ಇವತ್ತು 4 ಗಂಟೆಗೆ ಒಂದು ಸಭೆಯನ್ನು ಕರೀತಾರೆ. ನಾವು ಕೇಳಿದ್ದಲ್ಲ, ಅವರೇ ಕೊಟ್ಟದ್ದ ಒಂದು ಸಮಯಕ್ಕೆ ಕೂಡ ಅವರಿಗೆ ಬರಲಿಕ್ಕೆ ಆಗದೆ ಇರತಕ್ಕಂಥದ್ದು ಬಹಳ ಬೇಸರದ ಸಂಗತಿ ಮತ್ತು ಬಹಳ ನೋವಿದೆ ನಮ್ಮಲ್ಲಿ. ಆದರೂ ಕೂಡ ಈ ಒಂದು ಸಮಯಕ್ಕೆ ನಾವು ಏನು ಮಾಡಿದ್ವಿ ಕೇಳಿದ್ರೆ, ಎಲ್ಲ ಈ ಒಂದು ರಸ್ತೆಯಲ್ಲಿ ನೊಂದಿರ್ತಕ್ಕಂಥ ಮತ್ತು ಆ ಧೂಳು ಮತ್ತು ಆ ಸಮಸ್ಯೆಯಿಂದ ನೊಂದಿರ್ತಕ್ಕಂಥವ್ರು ಮತ್ತು ಈ ಒಂದು ಫಲಾನುಭವಿಗಳೇನಿದ್ದಾರೆ ಇವ್ರನ್ನೆಲ್ಲರನ್ನೂ ಕೂಡ ಮನೆಗೆ ಹೋಗಿ ಕರೀತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಅವರೆಲ್ಲರೂ ಕೂಡ ಇವತ್ತು ಸಹಕಾರವನ್ನು ಕೊಟ್ಟಿದ್ದೀರಿ. ಬಹುಶಃ ನಿಮ್ಮ ಸಹಕಾರ ಈಗ ಏನು ನೆಕ್ಸ್ಟ್ ಡೇಟ್ ತಗೊಂಡಿದ್ದಾರೆ 5ನೇ ತಾರೀಕು ಅಲ್ವ ಸರ್? 5ನೇ ತಾರೀಕಿಗೆ ಆ ಡೇಟಿಗೂ ಕೂಡ ನೀವೆಲ್ಲರೂ ಕೂಡ ಬಂದು ಈ ಒಂದು ಸಭೆಗೆ ಹಾಜರಾಗಬೇಕು ಮತ್ತೆ ಇದರ ಒಂದು ಸದುಪಯೋಗವನ್ನು ಪಡೆದುಕೋಬೇಕು. ಗ್ರಾಮ ಪಂಚಾಯತ್ ಸದಸ್ಯ ದೀಪಕ್ ನಾಯ್ಕ ಮಾತನಾಡಿ, ಉಸ್ತುವಾರಿ ಸಚಿವರ KDP ಸಭೆ ಅಂತ ಮೊದಲೇ ತಿಳಿದಿದ್ದರೂ ಸಭೆಯನ್ನ ಆಯೋಜನೆ ಮಾಡಿದ್ದು ಯಾಕೆ? ಕೊನೆಯ ಹಂತದವರೆಗೂ ಸ್ಥಳೀಯ ಪಂಚಾಯತ್ ಸಭೆಗೆ ತಯಾರಿ ನಡೆಸಿರುವುದು ನೋಡಿದರೆ ನಾವು ಗ್ರಾಮ ಪಂಚಾಯತ್ ಕಚೇರಿಗೂ ಸ್ಪಷ್ಟ ಮಾಹಿತಿ ನೀಡದೆ ಅವಮಾನಿಸಿದಂತಲ್ಲವೇ? ತಮ್ಮ ಅನುಪಸ್ಥಿತಿಯಲ್ಲಿ ಆಗಮಿಸಿದ ಹಂಗಾಮಿ ತಹಶೀಲ್ದಾರರು ಹಾಗೂ ತಮ್ಮ ಕಚೇರಿಯ ಭೂ ಸ್ವಾಧೀನ ಸಿಬ್ಬಂದಿಯಿಂದ ಈ ಸಮಸ್ಯೆ ಪರಿಹರಿಸಲು ಸಾಧ್ಯವೇ? ನೀವೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ ಎಂಬುದನ್ನು ಮರೆಯದಿರಿ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲು ಹೊರಟರೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಸವಾಲು ಹಾಕಿದರು. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವುಗೌಡ, ಸದಸ್ಯರಾದ ಶ್ರೀಧರ ಪೈ, ಮಹೇಶ್ ಭಂಡಾರಿ, ವಕೀಲ ನಾಗರಾಜ್ ಹೆಗಡೆ, ಅನಂತ ಶಾನಭಾಗ, ಹರೀಶ್ ಗೌಡ, ಕರವೇ ಕತ್ಕಾಲ್ ಘಟಕಾಧ್ಯಕ್ಷ ಮಾರುತಿ ಮುಕ್ರಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಗೌಡ, ಸ್ಥಳೀಯರಾದ MP ಭಟ್, KP ಭಟ್, ಅಣ್ಣಪ್ಪ ಮುಕ್ರಿ, ಮಾರುತಿ ನಾಯ್ಕ್ ಹಾಗೂ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು, ರಿಕ್ಷಾ ಚಾಲಕ ಮಾಲಕ ಅಧ್ಯಕ್ಷ ರವಿ ಗೌಡ ಹಾಗೂ ಎಲ್ಲ ಚಾಲಕರು ಉಪಸ್ಥಿತರಿದ್ದು ಅಧಿಕಾರಿಗಳ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ, ಮಾನ್ಯ ಸಹಾಯಕ ಕಮಿಷನರ್ ಅವರ ಉಪಸ್ಥಿತಿಯಲ್ಲಿ ಮತ್ತು ಎಲ್ಲ IRB NH ಇಲಾಖೆಯ ಒಂದು ಸಹಯೋಗದಿಂದ ಇವತ್ತು ಗ್ರಾಮ ಪಂಚಾಯತ್ ಅಳಕೋಡದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಭೂಸ್ವಾಧೀನವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಸಭೆ ಕರೆಯಲಾಗಿತ್ತು. ಇವತ್ತು ಮಾನ್ಯ ಉಸ್ತುವಾರಿ ಸಚಿವರ KDP ಮೀಟಿಂಗ್ಗೆ ಮಾನ್ಯ ಸಹಾಯಕ ಆಯುಕ್ತರು ಹಾಗೂ ವಿಶೇಷ ಭೂಸ್ವಾಧೀನಾಧಿಕಾರಿಗಳಾಗಿರುವಂಥ ಮೇಡಮ್ಮರು ಕಾರವಾರದಲ್ಲಿ ಇರುವ ಕಾರಣ ಇವತ್ತಿನ ಒಂದು ಸಭೆಯನ್ನು ಬರುವ 5/10/2024 ಪೂರ್ವಾಹ್ನ 11 ಗಂಟೆಗೆ ನಿಗದಿಪಡಿಸಿದೆ. ಈ ಬಗ್ಗೆ ಎಲ್ಲರೂ ಸಹಕರಿಸಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ವಿಶ್ವ ಹರಿಕಾಂತರ ನುಡಿಸಿರಿ ನ್ಯೂಸ್ ಕುಮಟಾ.